ಇವಾಗ 5 6 5 ಬರಬೇಕು ನಾನು, ಇಲ್ಲಾಂದ್ರೆ ನಮಗೆ ಮೂಮೆಂಟ್ ಕೇಳೋಗುತ್ತೆ. ಯೋಹಾನು 19:28. ಆಮೇನ್. ಅಲ್ಲಲ್ಲಯ್ಯ ಅಲ್ಲಲ್ಲಯ್ಯ. ಯೇಸು ಏನು ಹೇಳ್ತಾರಂತಪ್ಪ? ಯಾಕಪ್ಪ ಸ್ವಾಮಿ ಇದ್ದೀರಾ? ಈ ಕಡೆ ನೋಡ್ರಿ, ಇದ್ದೀರಾ? ಯಾರಿಗೆ ನೀರಾಳಿಕೆ ಅಂತ ಹೇಳ್ರಿ? ಏನಪ್ಪ ದೇವ್ರಿಗೆ ನೀರಿಡಕ್ಕೆ ಆಗುತ್ತಾ? ಏನಪ್ಪ ದೇವ್ರಿಗೆ ನೀರಿಡಕ್ಕೆ ಆಗುತ್ತಾ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ದಾಕ ಬರ್ತದ ದೇವ್ರಿಗೆ ಹೇಳ್ಬೇಕು ಎಲ್ಲರೂ. ಬಾಯಿ ಬಿಚ್ಚಿದ್ರೆ ಮತ್ತೆ ಪ್ರಾರ್ಥನೆ ಮಾಡ್ತೀನಿ ನಾನು. ಬಾಯಿ ಬಿಚ್ಚಿಲ್ಲ ಅಂದ್ರೆ ಏನು ಮಾಡ್ತೀನಿ ನಾನು? ಮತ್ತೆ ಪ್ರಾರ್ಥನೆ ಮಾಡ್ತೀನಿ. ಹೆಂಗಿರ್ಬೇಕಂತ ಬಾಯಿ ಏನಾಗಬೇಕಂತ ಪ್ರಾರ್ಥನೆ ಮಾಡ್ತೀನಿ. ವ್ಯಾಪಾರಕ್ಕೆ ಹೋಗುವಾಗ ಕೂಗಿಗೆ ಬರಬಾರ್ದು, ಹಂಗ ಪ್ರಾರ್ಥನೆ ಮಾಡ್ತೀನಿ. ಈ ಸರಿ ಬಾಯಿ ಬಿಚ್ಚಬೇಕು. ದೇವ್ರ ಸನ್ನಿಧಿಗೆ ಬಂದುವಾಗ ನೀವು ಬಿಚ್ಚುತ್ತಾ ಇರುವಾಗ ನಿಮ್ಮ ಹೊರಗಡೆ ಸೈತಾನ ಓಡ್ತಾ ಇರ್ತಾನೆ. ಆಮೇಲೆ ಅಲ್ಲಲ್ಲಯ್ಯ. ಬಾಯಿ ಬಿಚ್ಚಿ ಮಾತಾಡ್ತಾ ಇರುವಾಗ ನಿಮ್ಗೆ ನಿದ್ರೆ ಬರಲ್ಲ. ಅರ್ಥ ಆಗತ್ತಾ ಎಲ್ಲರಿಗೆ? ಬಾಯಿ ಬಿಚ್ಚಿ ಮಾತಾಡ್ತಾ ಇರುವಾಗ ಏನ್ ಬರಲ್ಲ? ನಿದ್ರೆ ಬರಲ್ಲ. ನಿನ್ನ ಹೊರಗಡೆ ಇರುವ ಸೈತಾನ ಏನ್ ಮಾಡ್ತಾನೆ? ಬಾಯಿದಿಂದ ಹೊಂಟೋಗ್ತಾನೆ. ಯಾರು ನೋಡಿ? ಪಾಸ್ಟ್ ನೋಡಲ್ಲ, ನಿನ್ನನ್ನು ನೋಡಿ. ಆಮೇಲೆ ಅಲ್ಲಲ್ಲಯ್ಯ. ಮಾತನಾಡ್ಬೇಕು ಎಲ್ಲರೂ. ಅಲ್ಲಲ್ಲಯ್ಯ. ಇವಾಗ ನೋಡ್ರಿ, ಎಲ್ಲಾದ್ರೂ ದೇವ್ರಿಗೆ ದಾಕ ಬರ್ತದ? ಇಲ್ಲಿ ಸಿಲುಬಿ ಮೇಲೆ ಯೇಸು ಏನ್ ಮಾಡ್ತಾ ಇದ್ದಾರೆ? ಏನ್ ಹೇಳ್ತದೆ ಹೇಳ್ರಪ್ಪ? ಏನಾಗ್ತದೆ ಅಂತ ಯೇಸು. ಆಮೇಲೆ ಅಲ್ಲಲ್ಲಯ್ಯ. ಎಷ್ಟು ಜನ ನೀರು ಕುಡಿಯೋಕೆ ರೆಡಿ ಆಗಿದ್ದೀರಾ? ನೀರು ಕುಡಿಯೋಕಲ್ಲ, ಯೇಸು ಕುಡಿಯೋದು. ಅಲ್ಲಲ್ಲಯ್ಯ. ದೇವ್ರ ನಾಮ ನೋಡ್ರಿ ದೇವ್ರ ಮಕ್ಕಳೇ. ಅಲ್ಲಿ ಸಿಚುವೇಶನ್ ಹೇಳ್ತೀನಿ. ಯೇಸು ಸ್ವಾಮಿ ಸಿಲುಬೆ ಮೇಲೆ ಇದ್ದಾನೆ. ಈ ಬಾಪ ಸಿಲುಬೆ. ಯೇಸು ಸ್ವಾಮಿ ಏನಾಗಿದ್ದಾರೆ? ಸಿಲುಬೆ ಮೇಲೆ ಇದ್ದಾರೆ. ಅರ್ಥ ಆಗುತ್ತೆ ಅಲ್ಲ? ಎಲ್ಲರೂ ವಾಕ್ಯ ಅರ್ಥ ಬೇಕಂತ ಇದೆಲ್ಲ ಮಾಡ್ತಾ ಇದ್ದೀನಿ. ಅಲ್ಲಲ್ಲಯ್ಯ. ಯೇಸು ಸ್ವಾಮಿ ಸಿಲುಬೆ ಮೇಲೆ ನಿಂತ್ಕೊಂಡಿದ್ದಾರೆ. ಇನ್ನೊಂದು ಅಲ್ಲಿ ಕೆಳಗಡೆ ಇರೋ ಎಲ್ಲ ಪೊಲೀಸರು ಅಂತ ನಿಮ್ಗೆ ಅರ್ಥ ಆಗೋದು. ಬಟೂರಲ್ಲಿ ಇರೋದು ಅದು ನಿಮ್ಗೆ ಅರ್ಥ ಆಗಲ್ಲ. ಪೊಲೀಸರು ಓಡತೇ ಸಮಯ ಏನು ಮಾಡಿದ್ದಾರೆ? ಸಿಲುಬೆಗಾಗಿ. ಅಂದರೆ ಪೊಲೀಸರಿಗೆ ಎಲ್ಲ ಅಧಿಕಾರ ಇದ್ದಾರೆ. ಅದರಿಂದ ಅದಕ್ಕೆ ಇವರೆಲ್ಲ ಮೇಲ್ಗಡಿದ್ದಾರೆ. ಅದರಲ್ಲಿ ತುಂಬ ಜನಕ್ಕೆ ದೇವ್ರ ಬಗ್ಗೆ ಗೊತ್ತಿದೆ. ಅಲ್ಲೆಲ್ಲಯ್ಯ. ಇನ್ನೊಂದು ಅದು ಮಾತ್ರ ಅಲ್ಲ ದೇವ್ರ ಮಕ್ಕಳೇ, ಬೈಬಲ್ ಬಗ್ಗೆ ಎಲ್ಲ ಗೊತ್ತಿದೆ. ಯೇಸು ಸ್ವಾಮಿ ಎಂಥ ಕಾರ್ಯ ಮಾಡಿದ್ದಾರೆ ಅಂತೂ ಗೊತ್ತಿದೆ. ಇನ್ನು ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ದಾಕ ಬಂದಿದೆ ಅಂತ ಒಂದು ಮಾತು ಹೇಳ್ತಾರೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ? ಅಲ್ಲೆಲ್ಲಯ್ಯ. ಒಂದು ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಬೇಗ ಹೋಗಿ. ಯಾಕಂದರೆ ಈ ಮಾತಿನ ಮುಂಚೆ ಹೇಳ್ತೀನಿ ನಾನು. ಯಾಕೆ ದಾಕ ಅಂತ ಹೇಳಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗೋಗಿ ಹೇಳ್ತೀನಿ. ಒಂದು ವ್ಯಕ್ತಿ ಹೋಗಿ ಸೇರಿಸ್ತಾರೆ. ತೆಲುಗಿನಲ್ಲಿ ಸೇದು ಅದು ಹೆಂಗಿರ್ತದಪ್ಪ? ಅದು ಬೇವಿನಕಾಯಿ ಇರ್ತದಲ್ಲ, ಅದು ಹೆಂಗಿರ್ತದೆ? ಕಗೆ ರಸ. ಓಕೆ, ಅದೇ ಹೇಳ್ತಾರೆ ಕನ್ನಡದಲ್ಲಿ. ಆ ಒಂದು ನೀರಲ್ಲಿ ಇಟ್ಟಿದ್ದಾರೆ. ಆ ಥರ ನೀರು ಕಗಿಯಾಗಿರ್ತದೆ. ಹೋಗಿ ಒಬ್ಬನು ಆ ನೀರನ್ನ ಏನು ಮಾಡ್ತಾನೆ ಗೊತ್ತಾ? ಅವ್ರನ್ನ ಮುಟ್ಟಬಾರ್ದು. ಅರ್ಥ ಮಾಡ್ಕೊಳ್ರಿ. ಅವ್ರನ್ನೇನು ಮಾಡಬಾರ್ದು? ಮುಟ್ಟಬಾರ್ದು. ಯಾಕೆ ಗೊತ್ತಾ? ಅವ್ರ ಪಾಪಿ. ಇವಾಗ ಧರ್ಮಶಾಸ್ತ್ರ ಪ್ರಕಾರ ಒಬ್ಬನ ತಪ್ಪು ಮಾಡುವಾಗ ಪಾಪಿ ಅಂತ ಎಲ್ಲರೂ ಗೊತ್ತಾಗಿದ್ಮೇಲೆ ಅವನು ಮುಟ್ಟುಕೊಂಡ್ರೆ 3 ದಿನ ಮನೆಗೆ ಆಚೆ ಇರಬೇಕು ಅವನು. ಅಲ್ಲಲ್ಲಯ್ಯ. ಇವಾಗ ಏನು ಮಾಡಿದ್ರು? ಇವರು ದಾಕ ಅಂತ ಇದ್ದಾರೆ, ಇವರು ಪ್ರವಾದಿ ಅಂತ ಹೇಳಿದ್ದಾರೆ, ಇವ್ರು ದೇವ್ರಂತ ಹೇಳಿದ್ದಾರಲ್ಲ, ಇವ್ರಿಗೆ ನಾನು ದಾಕ ಕೊಟ್ಟಿಲ್ಲ ಅಂದರೆ ಒಂದೇ ಇವ್ರು ಏನು ಮಾಡ್ತಾರೆ? ನಾನು ನರಕ ಹೊರಟೋಗುತ್ತೇನೋ ಅನ್ಕೊಂಡು ಏನು ಮಾಡಿ ಅನ್ಕೊಂಡು ಹೋಗಿ ಕಗಿ ನೀರು. ಏನು ನೀರಪ್ಪ ಅದು? ಅಲ್ಲೆಲ್ಲಯ್ಯ. ಏನು ನೀರು? ದೇವ್ರ ಮಕ್ಕಳೇ, ಒಂದು ಸಾಕ್ಷಿ ಹೇಳ್ತೀನಿ. ಒಬ್ಬ ವ್ಯಕ್ತಿ ಇದ್ದಾರೆ. ಒಬ್ಬ ವ್ಯಕ್ತಿ ಇದ್ದಾರೆ. ಕುಷ್ಠರೋಗದಿಂದ ಗೊತ್ತಾನೆ. ಕುಷ್ಠರೋಗದಿಂದ ತುಂಬ ನೊಂದೋಗಿ ಒಂದು ಜಾಗದಲ್ಲಿ ಕೂತ್ಕೊಂಡಿದ್ದಾನೆ. ಒಂದು ನಮ್ಮ ಮನೆ ಮುಂದೆ ಅಂತ ಹೇಳ್ತೀನಿ, ನಾ ಅರ್ಥ ಆಗೋದು ಹೇಳ್ತೇನೆ. ಒಂದು ಮನೆ ಮುಂದೆ ಕೂತ್ಕೊಂಡಿದ್ದೇನೆ, ಮನೆ ಪಕ್ಕದಲ್ಲಿ. ಇವಾಗ ಹೆಂಗಂದ್ರೆ ನಿಮ್ಗೆ ಅರ್ಥ ಆಗೋದು, ಮನೆ ಪಕ್ಕದಲ್ಲಿ ಒಂದು ಗಲೀಜಾಗಿ ನಾವು ಅದೆಲ್ಲ ಬಿಸಾಕ್ತನ, ಚೆತ್ತೆ ಗಲೀಜೆಲ್ಲ ಒಂದು ಜಾಗದಲ್ಲಿ ಹಾಕ್ತೀವಲ್ಲ, ಆ ತಿಪ್ಪೆ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ. ಅದು ತಿಪ್ಪೆ ಅಂತ ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ಅವ್ರು ಯಾರು ಬಿಡಲ್ಲ ಅವ್ರನ್ನ. ಬಿಡು, ಇದು ಒಂದು ಕಸ ಅಂದ್ಕೊಂಡು ಅವ್ರನ್ನೂ ಬಿಟ್ಟಿದ್ದಾರೆ. ಅಲ್ಲಲ್ಲಿ ಇವ್ರು ಯಾರು? ಕಸ ಅಂತ. ನೋಡ್ರಿ,
ಆ ಮನೆ ಆ ಪಕ್ಕದಲ್ಲಿ ಇರೋ ಮನೆಯವರು ಏನ್ ಮಾಡ್ತಾ ಇದ್ರು ಗೊತ್ತಾ? ಪ್ರತಿ ದಿನ ಏನ್ ತಿಂತಿದ್ದಾರೆ? ಮಟನು, ಚಿಕನು, ಅಲ್ಲೆಲ್ಲಯ್ಯ ಒಳ್ಳೆ ಒಳ್ಳೆದೆಲ್ಲ ಪದಾರ್ಥ ಎಲ್ಲ ಏನ್ ಮಾಡ್ತಾ ಇದ್ದಾರೆ? ಊಟ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲಯ್ಯ ಏನ್ ಮಾಡ್ತಾ ಇದ್ದಾರೆ? ಎಲ್ಲ ಒಳ್ಳೇದೇ ಊಟ ಮಾಡ್ತಾರೆ. ಯಾವಾಗಾದ್ರೂ ಅವ್ರಿಗೆ ಏನಾದ್ರು ಕೊಡ್ಬೇಕು ಅನ್ಕೊಂಡ್ರೆ ಏನ್ ಕೊಡ್ತಾರೆ ಗೊತ್ತಾ? ಯಾವಾಗಾದ್ರೂ ತಿಂದು ಉಳಿದು ಏನೋ ಮಣ್ಣಿನಲ್ಲಿ ಬಿದ್ದು ಇರೋದೆಲ್ಲ ತೆಗೆದು ಏನ್ ಮಾಡ್ತಾರೆ? ಅಲ್ಲಯ್ಯ ಏನ್ ಮಾಡ್ತಾರೆ? ಅದಕ್ಕೆ ಕೆಟ್ಟ ಹತ್ರ ಹೋಗಲ್ಲ, ದೂರದಿಂದ ತಗೋ. ಏನಿದು ಒಳ್ಳೇದಾ? ಕೆಳಗಡೆ ಬಿದ್ದಿರೋದು ಕೂಡ ತಿಂದು ಉಳಿದಿರೋದು ಯಾಕೆ ಆಗ್ತಾ ಇರೋದು? ಇಲ್ಲಿ ಒಂದು ತಿಪ್ಪೆ ಹತ್ರ ಕೂತ್ಕೊಂಡಿದ್ದ ಒಂದು ವ್ಯಕ್ತಿ ಅವ್ನಿಗೇನ್ ಮಾಡ್ತಾರೆ? ಸಾಕ್ತಾರೆ. ಅಲ್ಲಯ್ಯ ನಾವು ಅನೇಕ ಸಾರಿ ಹಿಂಗೆ ಮಾಡಿರ್ತೀವಿ. ಮನೆಯಲ್ಲಿ ಏನು ಮಾಡಿರ್ತೀನಿ? ಚಿಕನ್ ಮಾಡಿರ್ತೀನಿ. ನನಗೆ ಚಿಕನ್ ಇಷ್ಟ, ಅದಕ್ಕೆ ಹೇಳ್ತಾ ಇದ್ದೀನಿ. ಚಿಕನ್ ಮಾಡಿರ್ತೀನಿ. ಏನು ಮಾಡಿರ್ತೀನಿ? ಚಿಕನ್. ಯಾರ ಒಂದು ಅಪ್ಪ ತುಂಬಾ ಹಸುವಾಗಿತ್ತಪ್ಪ ಅಂತ ಹೇಳಿದ್ರು. ಇವಾಗ ನಾವೇನು ಮಾಡ್ತೀವಿ ಗೊತ್ತಾ? ನೈಟ್ ಮಾಡಿರ್ತೀನಿ ಊಟ, ಅದು ಹಂಗೆ ಇರ್ತದೆ. ಅದು ತಗೊಂಡೋಗಿ ಏನು ಮಾಡ್ತೀನಿ? ಸ್ಥಿರವಾಗಿರ್ತದೆ. ಅಲ್ಲಯ್ಯ ಅಲ್ಲಯ್ಯ ಎಚ್ಚರವಾಗಿರ್ಬೇಕು ದೇವ್ರ ಮಕ್ಕಳು. ಇಂಥ ಜಾಗದಲ್ಲಿ ನೀವು ಕರೆಕ್ಟಾಗಿರ್ಬೇಕು. ಅಲ್ಲಯ್ಯ ಬಂದಿರೋದು ಯೇಸು ಸ್ವಾಮಿ ಆಗಿರ್ಬೋದೇನೋ. ಒಂದ್ಸಾರಿ ಉದಾಹರಣೆ ಬೇರೆ ಕೊಡ್ತೀನಿ. ಬಂದಿರೋದು ಯಾರು? ಅಲ್ಲಯ್ಯ ಎಚ್ಚರವಾಗಿರ್ಬೇಕಂತ ಜನರ ಹತ್ರ. ಅಲ್ಲಯ್ಯ ದೇವರು ಸ್ತೋತ್ರ. ದೇವ್ರ ಮಕ್ಕಳು ಇದು ನೋಡ್ರಿ, ಏನು ಕೊಡ್ತಾ ಇದ್ದಾರೆ ಗೊತ್ತಾ? ಕಹಿ. ಅವಾಗ ನಾವು ಕೊಡ್ತಾ ಇರ್ತೀವಿ ನಮ್ಮ ಜನಗಳಿಗೆ. ಒಳ್ಳೆದೆಲ್ಲ ಇಟ್ಕೊಂತೀವಿ. ಯಾಕೆ ಕೊಡ್ತಾ ಇದ್ದೀರಾ? ಇಟ್ಕೊಡು ಸರ್. ಯಾರು ಕೇಳುವಾಗ ಏನು ಇಟ್ಕೊಡು ಸರ್, ಅದೆಲ್ಲ ಒಳ್ಳೆದಿಲ್ಲ. ಹಿಂಗೆ ಏನು ಮಾಡಬೇಕ? ಸೈಡ್ ಇಡು. ಕೆಟ್ಟೋಗಿರೋದು ಕೊಡು. ಅವ್ನು ಯಾರು? ಅವ್ನಿಗೆ ಯಾಕೆ ಒಳ್ಳೇದು ಕೊಡ್ಬೇಕು ನಾವು? ಅಲ್ಲಯ್ಯ ಈಗ ಏನು ಮಾಡ್ತಾ ಇದ್ದಾರೆ? ಒಳ್ಳೆದು ಸೈಡು. ಸ್ವಾಮಿಗೆ ಏನು ಕೊಡ್ಬೇಕು ಇವಾಗ? ಕಗಿದು. ಅಲ್ಲಯ್ಯ ಎಚ್ಚರವಾಗಿರ್ರಿ. ನೀನು ಮಾಡೋದು ಮಾತ್ರ ಅಲ್ಲ, ನೀನು ಕೊಡೋದನ್ನು ಬರಲಿ ಬರ್ತಾನೆ ಇದೆ. ಅಲ್ಲಯ್ಯ ನೀನು ಏನು ಕೊಡ್ತಾ ಇದೀಯಾ? ಅಲ್ಲಯ್ಯ ದೇವ್ರ ಸ್ತೋತ್ರ. ಅಂಥವ್ರಿಗೂ ಏನು ಮಾಡ್ತಾ ಇದ್ದಾರೆ? ದೇವರು ಬರಿತಾ ಇದ್ದಾರೆ. ಯಾರು ಎಲ್ಲೇ ಇದ್ದವ್ರು ಕಣ್ಣು ಮುಚ್ಚನ ಅನ್ಕೊಂಡ್ರೆ ಆಗಲ್ಲ. ಅವ್ರು ನಿಮ್ಮ ಪಕ್ಕದಲ್ಲೇ ಇರ್ತಾರೆ, ಯಾವಾಗಲೂ ಇರ್ತಾರೆ. ಎಚ್ಚರವಾಗಿರ್ರಿ. ಅಲ್ಲಯ್ಯ ನೋಡಿ ಏನು ಕೊಡ್ತಾ ಇದ್ದಾರೆ? ಯೇಸು ಸ್ವಾಮಿಗೆ ಏನು ಕೊಡ್ತಾ ಇದ್ದಾರೆ? ಇನ್ನು ದಾಕ ಅಂತ ಹೇಳಿದಿನಪ್ಪ, ಯಾರೋ ಏನೋ ಕೊಡ್ತಾ ಇದ್ರೆ ಕುಡಿಯೋಣ ಅನ್ಕೊಂಡು ಈಗ ಕುಡಿಯಕ್ಕೆ ಹೋಗಿದ್ರೆ ಅದು ಸ್ವಲ್ಪ ಬಂತು, ಕಹಿ ಆಗೋಯ್ತು. ಯೇಸು ಸ್ವಾಮಿ ತಾವ ಏನು ಮಾಡ್ತಾ ಇದ್ರೆ ಆಗಲ್ಲ ಅಂತ ಈಗ ತಿಳಿಸ್ತಂತೆ. ಸಾಯೋ ಸಿಚುವೇಶನ್. ಅಲ್ಲಯ್ಯ ಎಚ್ಚರವಾಗಿರಿ. ತುಂಬ ಹಸುವಿನಲ್ಲಿ ಯಾರೋ ಒಬ್ರು ಬರುವಾಗ ಅವ್ರಿಗೆ ಏನು ಕೊಡ್ಬೇಕು ನಾವು? ಒಳ್ಳೇದು. ನಿನ್ನ ಹತ್ರ ಇದ್ರೆ ಕೊಡು, ಇಲ್ಲಾಂದ್ರೆ ಬೇಡ. ಇದ್ರೆ ಕೊಡು, ಇಲ್ಲಾಂದ್ರೆ ಬೇಡ. ಅದಕ್ಕೋಸ್ಕರ ಒಳ್ಳೇದು ಇಟ್ಕೊಂಡು ಉಪಯೋಗ ಇಲ್ಲದು ಕೊಟ್ಟಿದ್ರೆ ಅಲ್ಲಯ್ಯ ಅವ್ರು ಏನು ಇಂಥದ್ದು ಕೊಟ್ಟಿದ್ದಾರೆ, ಇಂಥ ಅವ್ನು ತಿಂದ್ಬಿಡ್ತಾನೆ ಹಸುದಿಂದ. ಯೇಸು ನೋಡ್ತಾ ಇದ್ದಾರೆ. ಅಲ್ಲಯ್ಯ ಯೇಸು ಏನು ಮಾಡ್ತಾ ಇದ್ದಾನೆ? ನೋಡ್ತಾ ಇದ್ದಾನೆ. ಅಲ್ಲಯ್ಯ ಎಚ್ಚರವಾಗಿದೆ. ಇನ್ನು ಕೊಡೋ ಪದಾರ್ಥ ಇನ್ನೊಬ್ಬರಿಗೆ ಅದು ಒಳ್ಳೆಯದಾಗಿದೆ. ಒಳ್ಳೆ ಪದಾರ್ಥದಿಂದ ನೀವು ಕೊಡುವಾಗ ಯೇಸು ಎಂದರೆ ಒಳ್ಳೆ ಪದಾರ್ಥದಿಂದ ನಮ್ಮ ಮಕ್ಕಳನ್ನ ತೃಪ್ತಿಪಡಿಸ್ತಾನೆ. ನೀನು ಒಳ್ಳೇದು ಕೊಡುವಾಗ ಆ ಒಳ್ಳೆ ಪದಾರ್ಥ ನಿನಗೆ ಬರ್ತಾರೆ. ನೀನು ಹಳೇದು ಕೆಟ್ಟದು ಉಪಯೋಗ ಇಲ್ಲದು ಕೊಡುವಾಗ ನಿನಗೂ ಅದೇ ಬರ್ತಾರೆ, ಒಳ್ಳೇದು ಬರ. ಅಲ್ಲಯ್ಯ ಎಚ್ಚರವಾಗಿದ್ದು ಕೊಡುವ ಜಾಗದಲ್ಲಿ ಇರಬೇಕು. ದೇವ್ರ ಮಕ್ಕಳಲ್ಲಿ ನೋಡಿ ಯೇಸು ಅಂತಂದರೆ ನಮಗೇನಾಗಿದೆ? ದಾಕ. ಏನು ಕೊಟ್ಟಿದ್ರು? ಏನು ಕೊಟ್ಟಿದ್ರಪ್ಪ ದಾಕಕ್ಕೆ? ಒಳ್ಳೇದು ಕೊಟ್ಟಿದ್ದೀರಾ? ಉಪಯೋಗ ಇಲ್ಲ, ಕುಡಿಯೋಕ್ಕಾಗಲ್ಲ. ಯಾರ ಕೈಯಲ್ಲಿ ಕುಡಿಯೋಕ್ಕಾಗಲ್ಲ ಅಂತ ಒಂದು ನೀರನ್ನು ಕೊಟ್ಟಿದ್ರು. ನೀನು ನಾನು ಯಾರಿಗಾದ್ರೂ ಸಹಾಯ ಮಾಡಬೇಕಂದ್ರೆ ಏನು ಮಾಡಬೇಕು? ಒಳ್ಳೆಯದನ್ನು ಕೊಡಬೇಕು. ಅಲ್ಲಯ್ಯ ಉಪಯೋಗ ಇಲ್ಲದ ಕೊಡೋ ಸಿಚುವೇಶನ್ ಇಲ್ಲಾಂದರೆ ಇಲ್ಲ. ನಿನ್ನ ಹತ್ರ ಇಲ್ಲ ಅಂದರೆ ತಪ್ಪಿಲ್ಲ. ಇಲ್ಲ ನನ್ನ ಹತ್ರ ಏನಿಲ್ಲ ಅಪ್ಪ ಸ್ವಾಮಿ ಏನು ಇಲ್ಲ. ಅಲ್ಲಯ್ಯ ನಿನ್ನ ಹತ್ರ ಇದೆ. ಇರುವಾಗ ಒಳ್ಳೆಯದನ್ನೇ ಕೊಡು. ಅದರಿಂದ ನಿಮ್ಗೆ ಆಶೀರ್ವಾದ ದೊಡ್ಡದಾಗಿದೆ. ಅಲ್ಲಯ್ಯ ಮತ್ತೆ ದೇವರ ಸ್ತೋತ್ರ. ಇದು 5ನೇದಾ? 6ನೇದು ಸಮಾಪ್ತಮಾಯಿನ 30 19 ಯೋಹಾನ 19:30. ಯೇಸು ಆ ಉಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ
ಆಮೇನ್ ಹಲ್ಲೆಲೂಯಾ. ನೋಡಿಕೊಳ್ಳ್ರಿ ಯೋಹಾನ 19 ಇದೆಯಲ್ಲ, ಇಲ್ಲಿ ಯೇಸು ಹೇಳ್ತಿದ್ದಾರೆ, ಆ ಒಂದು ವಾಕ್ಯ ಬಿಟ್ಟು ನೆಕ್ಸ್ಟ್ ವಾಕ್ಯದಲ್ಲಿ ಬರ್ತದೆ, ಎಲ್ಲ ತೀರಿತು. ಏನ್ ತೀರಿತು ಸ್ವಾಮಿ? ಏನಾಗೋಯ್ತು? ಎಲ್ಲ ಮಾಡಿ ಏನ್ ಮಾಡಿದೀನಿ? ಮುಗಿಸಿದೀನಿ ನಾನು. ಹಲ್ಲೆಲೂಯಾ. ಎಲ್ಲ ಮಾಡಿ ಏನಾಯ್ತು? ಮುಗೀತು. ಹಲ್ಲೆಲೂಯಾ. ಏನ್ ಮುಗೀತು ಸ್ವಾಮಿ? ಏನ್ ಮುಗೀತು? ವ್ಯಾಪಾರ ಮುಗೀತು, ಖಾಲಿ ಆಗೋಯ್ತು. ಅಷ್ಟೇ ತಾನೆ? ಇನ್ನು ವ್ಯಾಪಾರ ಏನಾಯ್ತು? ಖಾಲಿ ಆಗೋಯ್ತು ಅಂತೀವಲ್ಲ, ಏನನ್ನ ಒಂದು ಬಿಸ್ನೆಸ್ ಮಾಡುವಾಗ ತಗೊಂಡಾಗ ಎಲ್ಲ ಏನಾಗಿದೆ? ಖಾಲಿ ಆಗೋಯ್ತು. ಇವಾಗ ಅದೇ ರೀತಿಯಲ್ಲಿ ಯೇಸು ಹೇಳ್ತಾರೆ, ಎಲ್ಲ ಖಾಲಿ ಆಯ್ತು, ಮುಗೀತು ಎಲ್ಲ. ಅಲ್ಲೆಲ್ಲೂ ಏನಾಗಿದೆ? ಏನು ಮುಗೀತು? ಅಲ್ಲೆಲ್ಲೂಯ್ಯ. ನಿನಗೋಸ್ಕರ ಏನು ಮಾಡಬೇಕಂತ ಯೇಸು ಬಂದಿದ್ದಾರೋ ಅದೆಲ್ಲ ಮಾಡಿ ನಿನಗೋಸ್ಕರ ಏನು ಮಾಡಿದ್ದಾರೆ? ಮುಗಿಸ್ಬೇಕು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ನಿನಗೋಸ್ಕರ ಏನು ಮಾಡಬೇಕಂತ ಪರಲೋಕ ರಾಜ್ಯದಿಂದ ಒಂದು ಉದ್ದೇಶದಿಂದ, ಒಂದು ಗುರಿಯಿಂದ, ಒಂದು ದರ್ಶನದಿಂದ ಯೇಸು ಬಂದಿದ್ದಾರೋ ಅದೆಲ್ಲ ನಿನಗೋಸ್ಕರ ಏನು ಮಾಡ್ತಾ ಇದ್ದಾರೆ? ದೇವರು ಮಾಡಿ ಮುಗಿಸಿ ಹೇಳ್ತಾ ಇದ್ದಾರೆ, ಅಪ್ಪ ಯೇಸುವೇ ನನ್ನನ್ನು ಯಾಕೆ ಕಳಿಸಿದೀಯೋ ಅದೆಲ್ಲ ಮಾಡಿ ಮುಗಿಸಿ ಬಿಟ್ಟಿದ್ದೀನಿ ನಾನು. ಹಲ್ಲೆಲೂಯಾ. ಅವರು ಮಾಡಿ ಮುಗಿಸಿದ್ದಾರೆ, ನೀನು ಮಾಡ್ತಾ ಇದೀಯಾ? ಹಲ್ಲೆಲೂಯಾ ಅಲ್ರಿ? ಹಲ್ಲೆಲೂಯಾ ಅಲ್ರಿ? ಅವರು ಮಾಡಿ ನಿನಗೋಸ್ಕರ ಎಲ್ಲ ಮಾಡಿ ಏನು ಮಾಡಿದ್ದಾರೆ? ಮುಗಿಸ್ಬಿಟ್ಟಿದ್ದಾರೆ. ದೇವ್ರ ಮಕ್ಕಳೇ, ನೀನು ಮಾಡ್ತಾ ಇದೀಯಾ? ಹಲ್ಲೆಲೂಯಾ. ದೇವ್ರನ್ನ ಕಲಿಸಿದ ಯಾಕೆ ಹೇಳ್ರಿ? ಯೇಸು ಸ್ವಾಮಿ ಬಂದಿದೆ ಯಾಕೆ ಹೇಳ್ರಿ? ಯಾಕೆ ಬಂದಿದೆ ಈ ಲೋಕಕ್ಕೆ? ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದಿದ್ದರು ಗೊತ್ತಿದೆಯಾ? ಪಾಪಗಳನ್ನು ಮಾಡೋರ್ನ ಮತ್ತೆ ಮತ್ತೆಮ್ಮ ಯಾಕೆ ಬಂದಿದ್ರು? ಯೇಸು ಸ್ವಾಮಿ ಯಾಕೆ ಬಂದಿದ್ರು ಅಮ್ಮ? ನಮ್ಮ ಪಾಪಗಳನ್ನು ಮತ್ತೆ ಅರ್ಶನ ಅರ್ಶನ ಅಂದ್ರೆ ನಮಗೋಸ್ಕರ ಪ್ರಾಣ ಕೊಡೋಕೆ ಬಂದಿಲ್ಲ, ಪಾಪ ಒತ್ಕೊಳ್ಳೋಕೆ ಬಂದಿದ್ರಾ? ಮುಖ್ಯವಾದ ಅಂಶ ಸಬ್ಜೆಕ್ಟ್ ಏನು? ನೀನು ಸಾಯಬೇಕು, ನಿನಗೋಸ್ಕರ ಅವರು ಅದಕ್ಕೆ ಬಂದಿದ್ದವರು. ನಿನ್ನ ಪಾಪ ಒತ್ಕೊಂತೀನಿ, ನಿನ್ನ ಸರಿ, ಅದು ಬೇರೆ ಸಬ್ಜೆಕ್ಟು, ಇದು ಅದಲ್ಲ ಸಬ್ಜೆಕ್ಟು. ಇದು ಸಬ್ಜೆಕ್ಟ್ ಏನು ಗೊತ್ತಾ? ನೀನು ಸಾಯಬೇಕು, ನಿನಗೋಸ್ಕರ ನಾನು ಸಾಯ್ತೀನಿ, ನೀನು ಪರಿಶುದ್ಧವಾಗಿ ಹೋಗು ಅಂತ ಹೇಳೋಕೆ ಬಂದಿದ್ದು. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಅವರೆಲ್ಲ ಮಾಡಿದ್ರು, ಮುಗಿಸಿದ್ರು. ಸ್ವಾಮಿ ನಾನು ಪರಲೋಕ ರಾಜ್ಯದಿಂದ ಯಾಕೆ ಕಳಿಸ್ಕೊಟ್ಟಿದೆಯೋ ಅದೆಲ್ಲ ನಾನೇನು ಮಾಡ್ತಾ ಇದ್ದೀನಿ? ಮಾಡಿ ಮುಗಿಸಾಗೋಯ್ತು. ಇನ್ನು ಇವಾಗ ನಿಮಗೊಂದು ಕ್ವಶನ್ ಹೇಳ್ತಾರೆ, ನನ್ನ ಕಳಿಸುವಾಗ ನಮ್ಮ ದೇವರು ನಾನು ಮಾಡಿ ಮುಗಿಸಿದ್ದೀನಿ, ನಿನ್ನ ಅದೇ ರೀತಿ ಕಳಿಸಿದ್ದೆ ತಾನೆ, ಈ ಲೋಕಕ್ಕೆ ಬಂದಿದೆ ತಾನೆ, ನಿನ್ನ ಯಾಕೆ ಕಳಿಸಿದ್ದಾರೋ ಅದು ನಿಮಗೆ ಗೊತ್ತಿದೆಯಾ? ಅದು ನೀನು ಮಾಡ್ತಾ ಇದೀಯಾ? ಒಂದು ಕ್ವಶನ್ ಮಾಡ್ತಾ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕಳಿಸ್ಕೊಟ್ಟ ಇರುವ ಕಾರ್ಯಗಳು ಮಾಡಲ್ಲ ಅಂದರೆ ಅವರು ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಎಲ್ಲಿಗೆ ಹೋಗಲ್ಲ ಅವರು? ಒಂದು ಜಾಗದಲ್ಲಿ ಪೇತ್ರರು ಬಂದು ಒಂದು ಮಾತು ಹೇಳ್ತಾನೆ. ಯೇಸು ಸ್ವಾಮಿ ಹೇಳ್ತಾನೆ, ಏನು ಹೇಳ್ತಾನಪ್ಪ, ನಾನು ಸಾಯಬೇಕು, ಎಲ್ಲರನ್ನೂ ಅವಮಾನ ಮಾಡ್ತಾರೆ, ಹೊಡಿತಾರೆ, ನಾನು ಇವಾಗ ಏನಾಗಬೇಕು? ಸಾಯಬೇಕು ಅಂತ ಹೇಳುವಾಗ ಪೇತ್ರರಿಗೂ ತುಂಬ ದುಃಖ ಆಗಿಬಿಡ್ತಾರೆ. ಅವ್ನು ಮಾತು ಹೇಳ್ತಾನೆ, ಈ ಕಾರ್ಯವು ನಿನ್ನ ಹತ್ರಕ್ಕೆ ಬರಬಾರ್ದು ಯೇಸು ನಾಮದಲ್ಲಿ ಅಂತಾನೆ. ಏನು ಬರಬಾರ್ದು ಅಂತ? ಸಾವತ್ತರಿಗೆ ಅವ್ರ ಹತ್ರಕ್ಕೆ ಏನು ಮಾಡಬಾರ್ದು? ಬರಬಾರ್ದು ಅಂತಾರೆ. ತುಂಬ ಪಾಪ ಬಂತು ದೇವ್ರ ಪಾಪ, ತುಂಬ ಪಾಪ, ಉಗ್ರನಾಗ್ಬಿಡ್ತಾನೆ. ಸೈತಾನ ಅಂತಾನೆ ಯಾರು ನೋಡಿ, ಹೋಗ ಆಚೆಗೆ ನನ್ನ ಬಿಟ್ಟು. ಯಾರು ಒಂದು ಉದ್ದೇಶನ ಬದಲಾಯಿಸ್ಬೇಕಂತ ಬಂದಿದೆಯಾ? ಯಾರು ಒಂದು ತೀರ್ಮಾನ ಬದಲಾಯಿಸಕ್ಕೆ ಮಾತಾಡ್ತಾ ಇದ್ದೀಯಾ? ಯಾರು ಕಳಿಸಿರುವ ಅವ್ರ ಮಾತಿಗೆ ನೀವು ಏನು ಮಾಡ್ತಾ ಇದ್ದೀಯಾ? ವಿರೋಧ ಮಾತಾಡ್ತಾ ಇದ್ದೀಯ. ಅವ್ರು ಏನು ದರ್ಶನ ಕೊಟ್ಟು ಕಳಿಸಿದಾರೋ ಆ ದರ್ಶನ ನಡೀಬಾರ್ದಂತಂದ್ರೆ ನೀ ಯಾರು? ಸೈತಾನು ನೀನು, ಹೋಗಾಚೆಗೆ ಯಾರು ಹೇಳ್ತಾ ಇದ್ದಾರೆ? ಹಲ್ಲೆಲೂಯಾ. ಎರಡು ಜಾಗದಲ್ಲಿ ಹೋಗಪಟ್ಟಿದ್ದಾರೆ. ಒಂದು ಸಭೆಯನ್ನು ಹೊಡಿತಾ ಇರುವಾಗ, ಎರಡನೇದು ದೇವರ ದರ್ಶನ ಮಾಡಬಾರ್ದು ಅಂತ ಹೇಳ್ತಾ ಇರುವಾಗ ತುಂಬ ಕೋಪ ಬಂತು. ನೀವು ಕೊಟ್ಟಿರೋ ದರ್ಶನ ಏನಾಗಿದೆ ಮಾಡ್ತಾ ಇದ್ದೀರಾ? ಮುಖ್ಯ ಅಂಶ ಅದೇ. ದೇವ್ರ ಮಕ್ಕಳೇ, ಯಾಕೆ ಕಳಿಸಿದ್ದಾರೆ ದೇವರು? ಹಲ್ಲೆಲೂಯಾ. ಆ ಕಾರ್ಯ ಮಾಡಲ್ಲ ಅಂದರೆ ತಪ್ಪದ ಹೋಗೋದನ್ನ ಅರ್ಥ. ನಿಮಗೆ 1 year ಗ್ಯಾರಂಟಿ.
ಮಧ್ಯದಲ್ಲಿ ನಿಲ್ಲೋ ಚಾನ್ಸೇ ಇಲ್ಲ. ಕರೆಕ್ಟಾಗಿ ಬಿಡಿಸ್ಬಿಡ್ತಾನೆ ದೇವರು ಕರ್ಕೊಂಡೋಗಿ. ಅಲ್ಲೂಯ್ಯ. ಆದರೆ ಅದು ನಿನಗಾಗ ಮಾಡಿಲ್ಲ, ನರಕವನ ಸೈತಾನಿಗೋಸ್ಕರ ಮಾಡಿದ. ಅವ್ರ ಮಾತು ಕೇಳಿ ದೇವರು ಒಂದು ಸೇವೆಯನ್ನು ನಿಲ್ಲಿಸಿಬಿಟ್ಟು ದೇವರ ಕಾರ್ಯಗಳ ಮಾಡದೆ ತನ್ನ ಇಷ್ಟಾನುಸಾರ ನಡೀತಾ ಇರುವಾಗ ಕರೆಕ್ಟಾಗಿ ಕರ್ಕೊಂಡು ಹೋಗಿ ಏನು ಮಾಡ್ತಾನೆ, ಆ ದೇವರೇ ಹಾಕ್ಬಿಡ್ತಾನೆ. ಹೋಗ್ಲಪ್ಪ ನಿನ್ನಿಂದ ಯಾರು ಕೂಗೋಲ್ಲ. ಅಲ್ಲೂಯ್ಯ ಅಲ್ಲೂಯ್ಯ. ಎಚ್ಚರವಾಗಿರಬೇಕು. ಯೇಸು ನಿನಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ನೀನು ಮಾಡಬೇಕಾಗಿರೋ ಕಾರ್ಯ ಇದೆ, ಅದು ನೀನು ಮಾಡಬೇಕು. ಅವ್ರು ನಿನಗೋಸ್ಕರ ಎಲ್ಲ ಮಾಡಿ ಮುಗಿಸಿ ಆಗೋಯ್ತು. ನೀನೇನು ಮಾಡಬೇಕು ಅದು ನೀನು ಮಾಡಬೇಕು ದೇವ್ರಿಗೋಸ್ಕರ. ಯಾರಿಗೋಸ್ಕರ? ಯಾರಿಗೋಸ್ಕರ? ನೀನು ಬದುಕಿದೀಯಾ, ಜೀವಿಸ್ತದೀಯಾ, ನಿನ್ನ ಕಾಪಾಡ್ತಾ ಇರೋದು ತಂದೆ ತಾಯಿ ಎಲ್ಲ, ಅಣ್ಣ ತಮ್ಮಲ್ಲ, ಲೋಕವಲ್ಲ. ಪ್ರತಿ ಸೆಕೆಂಡ್ ನಿನ್ನ ದೇವರು ಕಾಪಾಡ್ತಾನೆ ಬರ್ತಾ ಇದ್ದಾರೆ. ಯಾಕೆ ಗೊತ್ತಾ? ನನ್ನ ಮಗನ ಕಳಿಸಿದ್ದೀನಿ, ಅವ್ರ ಮೇಲೆ ಒಂದು ಭಾರ ಇಟ್ಟಿದ್ದೀನಿ, ಅದು ಮಾಡ್ತಾನೆ. ಮಾಡೋ ತನಕ ನಾವು ಏನು ಮಾಡಬೇಕು? ಕಾಪಾಡಬೇಕು. ಹಲ್ಲೆಲೂಯ ಹಲ್ಲೆಲೂಯ. ಅದಕ್ಕೋಸ್ಕರ ದೇವರು ಎಲ್ಲರೂ ಓದೋಣ. ಲಾಸ್ಟ್ ಆಗೋಯ್ತು, 10 ನಿಮಿಷ. 23:46 ಲಾಸ್ಟ್. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಹಲ್ಲೆಲೂಯ. ವಾಕ್ಯ ಅರ್ಥ ಆಯ್ತಾ ಎಲ್ಲರೂ? ತೆಲುಗಿನಲ್ಲಿ ಓದ್ತಿದ್ವಿ. తండ్రి నీ చేతికి నా ఆత్మను అప్పగించుకుంటున్నాను. హల్లెలూయా. ಓಕೆ, ದೇವರು ಸ್ತೋತ್ರ. ಲಾಸ್ಟ್ ಕೊನೆ ಮಾತು ದೇವರು ಮಾಡ್ತಾರೆ. ಏನು ಮಾಡ್ತಾ ಇದ್ದಾರೆ? ನನ್ನ ಆತ್ಮನು ನಿಮಗೆ ಅಪ್ಪಗಿಸ್ತಾ ಇದ್ದೀನಿ ಅಪ್ಪ. ಅದಕ್ಕೆ ಮುಂದೆ ಎಲ್ಲ ಮಾಡಿ ಮುಗಿಸಿ ಆಗೋಯ್ತು ಅಂತ ಹೇಳ್ಬಿಟ್ಟ. ಇನ್ನು ಇರೋದು ಪ್ರಾಣ ನಾನು ಕೊಡ್ತಾ ಇದ್ದೀನಿ ಸ್ವಾಮಿ. ನನ್ನ ಆತ್ಮ ನಿನಗೇನು ಮಾಡ್ತಾ ಇದ್ದೀನಿ? ತ್ಯಾಗ ಮಾಡ್ತಾ ಇದ್ದೀನಿ. ನನ್ನ ಕಳಿಸಿರೋ ಮಾರ್ಗ ಏನಾಯಿತು? ತೀರಾಗೋಯ್ತಪ್ಪ. ಎಲ್ಲ ಮಾಡಿದ್ದೀನಿ. ನನ್ನ ಮಕ್ಕಳಿಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದೀನಿ. ಸಂತೋಷದಿಂದ ನಾನು ನಿಮ್ಮ ಜೊತೆಗೆ ಏನು ಮಾಡ್ತಾ ಇದ್ದೀನಿ? ಬರ್ತಾ ಇದ್ದೀನಿ. ಹಲ್ಲೆಲೂಯ. ದೇವ್ರ ಸ್ತೋತ್ರ. ದೇವ್ರ ನಿಜವಾಗಿ ಹೇಳ್ತಿದ್ದೀನಿ, ಅವರು ಬಂದಿರೋ ಸಾವಿಂದ ಕೊನೆ ಮಾತು ಹೇಳ್ತಾ ಇದ್ದಾರೆ. ನಾನು ನಿಜವಾಗಿ ನಿನ್ನ ಸನ್ನಿಧಿ ಬರ್ತಾ ಇದ್ದೀನಿ. ನನ್ನ ಆತ್ಮ ನಿನಗೆ ಅಪ್ಪಗಿಸ್ತಾ ಇದ್ದೀನಿ. ನೀನು ಎಷ್ಟು ನಿಜವಾಗಿ ಹೇಳೋಕ್ಕಾಗತ್ತೆ ಮಾತು ನಿಮ್ಮ ಕೈನಲ್ಲಿ. ಹಲ್ಲೆಲೂಯ. ನಾನು ನನ್ನ ಮಾತನ್ನು, ನನ್ನ ಒಂದು ಆತ್ಮನು ನಿನಗೆ ಕೊಡ್ತಾ ಇದ್ದೀನಿ. ಮುಗಿಸ್ತು, ಎಲ್ಲ ಆಗೋಯ್ತು ಅಂತ ಹೇಳೋಕ್ಕಾಗತ್ತೆ ನನ್ನ ಕೈನಲ್ಲಿ. ಎಚ್ಚರವಾಗಿ 7 ಮಕ್ಕಳಾಗಿ ನೀನು ಇರಬೇಕು. ಗುಡ್ ಫ್ರೈಡೆ ಅಂದರೆ ಏನೋ ಒಂದು ಹಬ್ಬದ ದಿನ ಅಂತ ಯೋಚನೆ ಮಾಡಬೇಡಿ. ಇದು ನಿಮ್ಮನ್ನು ನೀವು ಮತ್ತೆ ನಿಮ್ಮನ್ನು ನೀವು ಸರಿ ಮಾಡಿಕೊಳ್ಬೇಕಾಗಿರೋ ದಿನ ಇದು. ಹಲ್ಲೆಲೂಯ. ನಿಮಗೋಸ್ಕರ ಪ್ರಾಣ ಕೊಟ್ಟಿರೋದು ಮನುಷ್ಯರಲ್ಲ, ಸಜೀವನಾಗಿ ಕ್ರಿಸ್ತು. ಹಲ್ಲೆಲೂಯ ಹಲ್ಲೆಲೂಯ. ಹೇಳ್ತಾ ಇದ್ದಾರೆ ಕೊನೆಯಲ್ಲಿ, ನಾನು ನನ್ನ ಆತ್ಮ ನಿಮಗೆ ಅಪ್ಪಗಿಸ್ತಾ ಇದ್ದೀನಿ. ಹಲ್ಲೆಲೂಯ. ನೋಡ್ಕೊಳ್ಳೋಕ್ಕಾಗಲ್ಲ.